ನಮಸ್ಕಾರ. ಇವತ್ತಿನ ವಿಡಿಯೋ ಕಹಿ ಸುದ್ದಿ, ಭಾರತದ ಅಭಿವೃದ್ಧಿಯಲ್ಲಿ ಕುಂಠಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿನ್ನೆ ಭಾರತದ GDP ಫಿಗರ್ಸ್ ಜುಲೈ ಸೆಪ್ಟೆಂಬರ್ 2024 ಅದು ಹೊರಗೆ ಬಂತು ಮತ್ತು ಕೆಳಗೆ ಬಿದ್ದಿದೆ 5.4%. ಇದು 7 ಕ್ವಾರ್ಟರ್ ಲೋ ಅಥವಾ 18 ತಿಂಗಳ ಲೋಯೆಸ್ಟ್. ಫಿಗರು ಸಿಗ್ನಿಫಿಕೆಂಟ್ಲಿ ಕೆಳಗಿತ್ತು ಎಸ್ಟಿಮೇಟ್ಸ್ ಆಫ್ ದ ಎಕಾನಮಿಸ್ ವಿಚ್ ವಾಸ್ 6.5%. ಈಗ ನಿಮ್ಮ ಮುಂದೆ ಅಂಕಿಅಂಶಗಳು. ಇಂಡಿಯಾ GDP ಗ್ರೋತ್ ಕ್ವಾರ್ಟರ್ ವೈಸ್. ಏಪ್ರಿಲ್ ಜೂನ್ 2023 ಅಲ್ಲಿ GDP ಗ್ರೋತ್ ರೇಟು 8.2% ಇತ್ತು. ಜುಲೈ ಸೆಪ್ಟೆಂಬರ್ 2023 8.1%, ಅಕ್ಟೋಬರ್ ಡಿಸೆಂಬರ್ 2023 8.6%, January March 2024 7.8%, April June 2024 6.7%, July September 2024 5.4%. ಈಗ ಇಂಡಿಯಾದ GDP ಗ್ರೋತ್ ಇಯರ್ಲಿ ಕೊಡ್ತಾ ಇದ್ದೇನೆ. 2019-20 ಅಲ್ಲಿ 3.9%, 2020-21 ಅಲ್ಲಿ ಕೊರೋನಾ -5.8%, 2021-22 ಅಲ್ಲಿ 9.7%, 2022-23 ಅಲ್ಲಿ 7%, 2023-24 ಅಲ್ಲಿ 8.2%. ಈಗ ಬೇರೆ ಬೇರೆ ಸೆಕ್ಟರ್ಗಳ ಗ್ರೋತ್ ನಮ್ಮ ಎಕಾನಮಿಯಲ್ಲಿ. ಅಗ್ರಿಕಲ್ಚರ್, ಫಾರೆಸ್ಟ್ರಿ ಮತ್ತು ಫಿಶಿಂಗ್ ಹೋಲಿಕೆ ಮಾಡ್ತಾ ಇದ್ದೇನೆ. ಜುಲೈ ಸೆಪ್ಟೆಂಬರ್ 2023ಗೆ ಜುಲೈ ಸೆಪ್ಟೆಂಬರ್ 2024 1.7% ವರ್ಸಸ್ 3.5%. ಮೈನಿಂಗ್ ಅಂಡ್ ಕ್ವಾರಿಯಿಂಗ್ 11.1% ವರ್ಸಸ್ -0.1%. ಮ್ಯಾನುಫ್ಯಾಕ್ಚರಿಂಗ್ 14.3% ವರ್ಸಸ್ 2.2%. ಎಲೆಕ್ಟ್ರಿಸಿಟಿ ಗ್ಯಾಸ್ 10.5% ವರ್ಸಸ್ 3.3%. ಕನ್ಸ್ಟ್ರಕ್ಷನ್ 13.6% ವರ್ಸಸ್ 7.7%. ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್ ಅಂಡ್ ಪ್ರೊಫೆಷನಲ್ ಸರ್ವಿಸಸ್ 6.2 ವರ್ಸಸ್ 6.7. GDP ಗ್ರೋತ್ ಫಿಗರ್ಸ್ ಲೋ ಮತ್ತು ಬಿಲೋ ಎಕ್ಸ್ಪೆಕ್ಟೇಷನ್ ಇದೆ ಮತ್ತು ವೀಕರ್ ದೆನ್ ಎಕ್ಸ್ಪೆಕ್ಟೆಡ್ GDP ಗ್ರೋತ್ ಇರೋದ್ರಿಂದ ಒಂದು ತರದ ಕನ್ಸರ್ನ್ ಅಥವಾ ಒಂದು ತರದ ಭಯ ಆಗಿದೆ. ಸಸ್ಟೈನಬಿಲಿಟಿ ಆಫ್ ಇಕನಾಮಿಕ್ ರಿಕವರಿ, ಪರ್ಟಿಕ್ಯುಲರ್ಲಿ ಕೀ ಸೆಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್, ಕನ್ಸ್ಟ್ರಕ್ಷನ್ ಬಹಳ ಕಮ್ಮಿ ರೇಟಲ್ಲಿ ಗ್ರೋ ಆಗಿದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ RBIಗೆ ಒಂದಷ್ಟು ಪ್ರೆಷರ್ ಬೀಳಬಹುದು. ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಿ. RBIದು ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಅನೌನ್ಸ್ಮೆಂಟ್ ಮೀಟಿಂಗ್ ಇದೆ ಡಿಸೆಂಬರ್ 6ನೇ ತಾರೀಕು. RBI ಅವರು ಫುಲ್ ಫೈನಾನ್ಷಿಯಲ್ ಇಯರ್ 2024-25 ಅಲ್ಲಿ GDP ಗ್ರೋತ್ 7.2% ಇರಬಹುದು ಅಂತ ಅಂದಾಜಿಸಿದ್ದಾರೆ. ಆದರೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಅದನ್ನು ಆಗಲೇ ರಿವೈಸ್ ಮಾಡಿ 6.4 ಅಂತ ಹೇಳಿದ್ದಾರೆ. ಇಂಡಿವಿಜುವಲ್ ಬಿಸ್ನೆಸಸ್ ಆಲ್ರೆಡಿ ಕಂಪ್ಲೇಂಟ್ ಮಾಡ್ತಾ ಇದ್ರು, ಲೋವರ್ ಡಿಮಾಂಡ್ ಅವರ ಪ್ರಾಡಕ್ಟ್ಗೆ ಮತ್ತು ಸರ್ವಿಸಸ್ಗೆ, ಸ್ಲೋಯಿಂಗ್ ಡೌನ್ ಆಫ್ ಬಿಸ್ನೆಸ್ ಇತ್ಯಾದಿ. ಈಗ ಅಫಿಷಿಯಲ್ ಫಿಗರ್ಸ್ ಸರ್ಕಾರದಿಂದ ಏನ್ ಬಂದಿದೆ ಅದು ಅದನ್ನ ಕನ್ಫರ್ಮ್ ಮಾಡ್ತಾ ಇದೆ. ಸೋಮವಾರ ಮಾರುಕಟ್ಟೆ ಈ ನೆಗೆಟಿವ್ ನ್ಯೂಸಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಾದು ನೋಡಬೇಕು. ಮಾರುಕಟ್ಟೆ ಆಗಲೇ ಒಂದಷ್ಟು ಕುಸಿತವನ್ನು ಕಂಡಿದೆ. ಯಾಕಂತಂದ್ರೆ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಕಂಪನೀಸ್ ಮತ್ತು ಕಂಪನಿಗಳ ಹೈಯರ್ ವ್ಯಾಲ್ಯೂಯೇಷನ್ ವೆನ್ ಕಂಪೇರ್ ಟು ದ ಸ್ಟಾಕ್ ಪ್ರೈಸ್. GDP ಸ್ಲೋ ಡೌನ್ ಆ ನ್ಯೂಸಿಗೆ ಮಾರುಕಟ್ಟೆ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಕಾದು ನೋಡಬೇಕು. ಯಾಕಂತಂದ್ರೆ ಮುಖ್ಯವಾಗಿ ಹೇಳೋದಾದ್ರೆ ಈ ಕಂಪನಿಗಳಲ್ಲಿ ಒಂದಷ್ಟು ಗ್ರೋತ್ ಕಮ್ಮಿ ಇದೆ ಅಂತ ಬಹಳ ಸಮಯದಿಂದ ಮಾರುಕಟ್ಟೆಗೆ ಆಗಲೇ ತಿಳಿದಿತ್ತು. GDP ಸ್ಲೋ ಡೌನಿಗೆ ಮುಂದಿನ ದಿನಗಳಲ್ಲಿ RBI ಅವರು ನಮ್ಮ ಮಾರುಕಟ್ಟೆಯನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ, ಇಕನಾಮಿಕ್ ಗ್ರೋತ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಏನು ಆಕ್ಷನ್ ತಗೊಳ್ತಾರೆ ಮತ್ತು ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡ್ತಾರ ಮುಂದಿನ ಕೆಲವು ದಿನಗಳಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಾರುಕಟ್ಟೆಯಲ್ಲಿ ಇಕಾನಮಿಕ್ ಗ್ರೋತ್ ಸ್ಲೋ ಇದ್ದಾಗ ಹೈ ಇಂಟ್ರೆಸ್ಟ್ ರೇಟ್ ಮಾರಕವಾಗಿ ಪರಿಣಮಿಸ್ತದೆ. ಆದ್ದರಿಂದ ರೇಟ್ ಕಟ್ ಮಾಡ್ತಾರ ಮತ್ತು ಮಾರುಕಟ್ಟೆಯನ್ನು ಒಂದಷ್ಟು ರಿವೈವ್ ಮಾಡ್ತಾರ ಅಂತ ಕಾದು ನೋಡಬೇಕು. ಮಾರುಕಟ್ಟೆಯಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ಟಿನ ಬಗೆಗೆ ಮುಂದಿನ RBI ಮೀಟಿಂಗ್ ಇರೋದು 6ನೇ ತಾರೀಕು ಡಿಸೆಂಬರ್. ಅಲ್ಲಿವರೆಗೆ ಕಾದು ನೋಡಬೇಕು ಮಾರುಕಟ್ಟೆ ಹೇಗೆ ರಿಯಾಕ್ಷನ್ ಕೊಡುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. GDP ಫಿಗರ್ಸ್ ಕೆಳಕ್ಕೆ ಹೋಗಿದೆ. ನಿಮ್ಮ ಪ್ರಕಾರ ಸೋಮವಾರ ಮಾರುಕಟ್ಟೆಯ ರಿಯಾಕ್ಷನ್ ಹೇಗಿರ್ಬೋದು? ಪಾಸಿಟಿವ್, ನೆಗೆಟಿವ್?
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.